ಬೆಂಗಳೂರು ತುಮಕೂರು ಹೆದ್ದಾರಿಯಲ್ಲಿ ಒಂದು ಸವಾರರಿಗೆ ಗುಡ್ ನ್ಯೂಸ್ ಇದೆ. ಏನು ಅಂತ ಗುಡ್ ನ್ಯೂಸ್ ಏನು ಸಿಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ. ಈಗ ಹೆದ್ದಾರಿಯ ವಾಹನ ಸವಾರಿಗೆ ಸಿಗ್ತಾ ಇರುವಂಥ ಗುಡ್ ನ್ಯೂಸ್, ಪಿಣ್ಯ ಫ್ಲೈಓವರ್ ಮೇಲೆ ಎಲ್ಲಾ ವಾಹನಗಳ ಓಡಾಟಕ್ಕೆ ಅವಕಾಶ ಇದೆ. ಕಾರಣ ಇಲ್ಲಿವರೆಗೂ ಏನು ಮಾಡಿದ್ರು, ಅದೊಂಚೂರಿನ ಸಮಸ್ಯೆ ಆಗಿತ್ತು ಅಂತ ಹೇಳ್ಬಿಟ್ಟು ಲೈಟ್ ವೆಹಿಕಲ್ಸ್ಗಳಿಗೆ ಮಾತ್ರ, ಕಾರ್ಗಳಿಗೆ, ಬೈಕ್ಗಳಿಗೆ ಮಾತ್ರ ಮೇಲ್ಗಡೆಗೆ ವೆಹಿಕಲ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ರು. ಲಾರಿಗಳಿಗೆ, ಬಸ್ಗಳಿಗೆಲ್ಲ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ, ಅವೆಲ್ಲ ಕೆಳಗಡೆ ಓಡಾಡಬೇಕಾಗಿತ್ತು. ಈಗ 29ನೇ ತಾರೀಕಿನ ನಂತರ ಪಿಣ್ಯ ಫ್ಲೈಓವರ್ ಮೇಲೆ ಎಲ್ಲಾ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಪ್ರತಿ ಶುಕ್ರವಾರ ಮಾತ್ರ ಭಾರೀ ವಾಹನಗಳ ಓಡಾಟಕ್ಕೆ ನಿರ್ಬಂಧವನ್ನು ಹೇರ್ತಾ ಇದ್ದಾರೆ. ವಿಶೇಷ ಕಾಮಗಾರಿ ಪ್ರಗತಿ ಇರೋದ್ರಿಂದ ಶುಕ್ರವಾರ ಬೆಳಿಗ್ಗೆ 6 ಗಂಟೆಯಿಂದ ಶನಿವಾರ ಬೆಳಿಗ್ಗೆ 6 ಗಂಟೆಯವರೆಗೂ ಕೂಡ ಭಾರೀ ವಾಹನಗಳ ಓಡಾಟ ನಿಷೇಧವನ್ನು ಮಾಡ್ತಾ ಇದ್ದಾರೆ. ಉಳಿದ ದಿನ ಎಲ್ಲಾ ವಾಹನಗಳು ಕೂಡ ಫ್ಲೈಓವರ್ ಮೇಲೆ ಓಡಾಟವನ್ನ ಮಾಡಬಹುದು ಅಂತ ಈಗ ಹೇಳಿದ್ದಾರೆ. ಸೊ ಒಂದು ರೀತಿಯಾಗಿ ಈಗ ಸದ್ಯಕ್ಕೆ ಸಮಾಧಾನ. ಕಾರಣ ಏನು ಅಂತಂದ್ರೆ, ಕೆಳಭಾಗದಲ್ಲಿ, ಫ್ಲೈಓವರ್ ಕೆಳಭಾಗದಲ್ಲಿ ಆಗ್ತಾ ಇದ್ದಂಥ ಟ್ರಾಫಿಕ್ ಜಾಮೇ ತಲೆ ಕೆಟ್ಟು ಹೋಗ್ಬಿಡ್ತಾ ಇತ್ತಾನೆ. ನಿಂತರೆ 15-20 ನಿಮಿಷಗಳವರೆಗೂ ಕೂಡ ಒಂದು ಸಿಗ್ನಲ್ ಕ್ರಾಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟೊಂದು ಜಾಮ್ ಆಗೋದಲ್ಲಿ ಸಾಲಾಗಿ ಲಾರಿಗಳು, ಬಸ್ಗಳು ನಿಂತ್ಕೊಂಡ್ಬಿಡೋದು. ನಾರ್ಮಲ್ ಆಗಿ ಆ ಏರಿಯಾಗಳಲ್ಲಿ ಓಡಾಟ ಮಾಡುವಂಥವ್ರಿಗೆ ಬಹಳ ಕಷ್ಟ ಆಗೋಗಿರೋದು. ಫ್ಲೈಓವರ್ ಆದರೆ ಆ ಕಡೆಯಿಂದ ನಾರ್ಮಲ್ ಆಗಿ ನೈಸ್ ರೋಡಿಂದ ನೇರವಾಗಿ ನೀವು ಡೈರೆಕ್ಟ್ ಆಗಿ ಗೊರಗುಂಟೆಪಾಳ್ಯವರೆಗೂ ಬರೋಕ್ಕೆ ಅವಕಾಶ ಇರೋರು ಬಂದ್ಬಿಡ್ಬೋದು. ಬಟ್ ಅಲ್ಲಲ್ಲಿ ಪಿಣ್ಯ, ಜಾಲಹಳ್ಳಿ ಇಂಥ ಕಡೆಗೆ ಹೋಗೋರೆಲ್ಲ ಕೆಳಗಡೆನೆ ಬರಬೇಕಾಗಿತ್ತು. ಅವರಿಗಂತೂ ಸಿಕ್ಕಾಪಟ್ಟೆ ತಲೆನೋವು ಆಗೋಗ್ಬಿಟ್ಟಿತ್ತು. ಲಾರಿಗಳದ್ದು, ಬಸ್ಗಳದ್ದಂತೂ ವಿಪರೀತವಾಗಿ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಸೊ ಈಗ ಫೈನಲಿ ಇದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಒಂದು ದಿನ ಮಾತ್ರ ಒಂದಿಷ್ಟು ಅವಕಾಶ ಇರೋದಿಲ್ಲ, ಅದು ಶುಕ್ರವಾರ ಮಾತ್ರ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಕೊಡಗದಾಲ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಈಗ ಫೈನಲಿ ಆ ಭಾಗಗಳಲ್ಲಿ, ಪೀಣ್ಯ, ಜಾಲಹಳ್ಳಿ ಭಾಗಗಳಲ್ಲಿರುವಂಥ ಜನ ಓಡಾಡುವಂಥವ್ರಿಗೆ ತಲೆನೋವು ಆಗೋಗ್ಬಿಟ್ಟಿತ್ತು. ಯಾವಾಗಾದರೂ ಫ್ಲೈಓವರ್ ಎಲ್ಲ ವಾಹನಗಳಿಗೆ ಓಪನ್ ಮಾಡಿಬಿಡ್ತಾರೋ, ಟ್ರಾಫಿಕ್ ಕಿರಿಕಿರಿ ಆಗೋಗ್ಬಿಟ್ಟಿತ್ತು ಆ ಜನರಿಗೆ. ಫೈನಲಿ ಒಂದಿಷ್ಟು ರಿಲ್ಯಾಕ್ಸೇಷನ್ ಅಂತೂ ಆ ಭಾಗದಲ್ಲಿರುವಂಥ ಜನರಿಗೆ ಸಿಗುತ್ತೆ ಅಂತ ಕಾಣಿಸುತ್ತೆ. ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ? ಅರುಣ್, ಖಂಡಿತ ಆ ಭಾಗದ ಜನರಿಗೆ ಅಷ್ಟೇ ಅಲ್ಲದೆ 22 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಹೆದ್ದಾರಿ ಏನಿತ್ತು, ಈ ಹೆದ್ದಾರಿಯಲ್ಲಿ ಓಡಾಡಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇತ್ತು. ಫ್ಲೈಓವರ್ಗೆ ಅವಕಾಶ ಕೊಟ್ಟಿದ್ರೆ ಬಸ್ಸು, ಲಾರಿ ಎಲ್ಲವೂ ಕೂಡ ಬೇಗನೆ ಫ್ಲೈಓವರ್ ಮೇಲೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ 2.5 ವರ್ಷಗಳ ಕಾಲ ಭಾರಿ ವಾಹನಗಳ ಓಡಾಟಕ್ಕೆ ಫ್ಲೈಓವರ್ ಮೇಲೆ ನಿಷೇಧವನ್ನು ಹೇರಲಾಗಿತ್ತು. ಈಗ ಪಿಲ್ಲರ್ಗಳನ್ನು ಅಳವಡಿಕೆ ಮಾಡಿ ಜೊತೆಗೆ ಲೋಡಿಂಗ್ ಟೆಸ್ಟ್ ಕೂಡ ಮಾಡಲಾಗಿದೆ. IISc ತಜ್ಞರು ಲೋಡಿಂಗ್ ಟೆಸ್ಟನ್ನು ಮಾಡಿ ವೆಹಿಕಲ್ಗಳನ್ನು ಓಡಾಡಿಸ್ಬೋದು ಅಂತೇಳಿ ತಜ್ಞರು ಪ್ರಾಧಿಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ರು. ಆ ವರದಿಯನ್ನು ಪೊಲೀಸ್ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿ ಈಗ 29ನೇ ತಾರೀಕಿನಿಂದ ಎಲ್ಲ ರೀತಿಯ ವಾಹನಗಳು ಫ್ಲೈಓವರ್ ಮೇಲೆ ಓಡಾಡಬಹುದು ಅಂತೇಳಿ ಈಗ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಜೊತೆಗೆ ಶುಕ್ರವಾರ ಮಾತ್ರ ಭಾರಿ ವಾಹನಗಳ ಓಡಾಟಕ್ಕೆ ಅಲ್ಲಿ ನಿಷೇಧ ಇರುತ್ತೆ. ಯಾಕೆ ಅಂತಂದರೆ ಅಲ್ಲೊಂದಿಷ್ಟು ವಿಶೇಷ ಕಾಮಗಾರಿ ಪ್ರಗತಿಯಲ್ಲಿ ಇರೋದ್ರಿಂದಾಗಿ ಶುಕ್ರವಾರ ಸಂಜೆ 6 ಗಂಟೆಗೆ ಕ್ಲೋಸ್ ಆದರೆ ಬೆಳಗಿನ ಜಾವ 6 ಗಂಟೆಗೆ ವರೆಗೂ ಕೂಡ ಭಾರಿ ವಾಹನಗಳ ಓಡಾಟಕ್ಕೆ ಅವಕಾಶವಿರೋದಿಲ್ಲ. ಉಳಿದ ಶುಕ್ರವಾರ ಹೊರತುಪಡಿಸಿ ಉಳಿದ 6 ದಿನಗಳು ಕೂಡ ಎಲ್ಲ ರೀತಿಯ ವಾಹನಗಳು ಫ್ಲೈಓವರ್ ಮೇಲೆ ಓಡಾಡಬಹುದು. ಅರುಣ್, 29 ನಂತರ ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಅರುಣ್, ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.